ಪರ್ವ ಕಾದಂಬರಿ ಹಿನ್ನೆಲೆ ಯಾವ ಮಹಾಕಾವ್ಯದಿಂದ ಪ್ರೇರಿತವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮಹಾಭಾರತ. ಮಹಾಭಾರತ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಸಂಸ್ಕಾರ ಕಾದಂಬರಿಯಲ್ಲಿ ಪ್ರಮುಖ ಪಾತ್ರ ಯಾವುದು? ಇದರ ಸರಿಯಾದ ಉತ್ತರ ಪ್ರಾಣೇಶಿ ಆಚಾರ್ಯ. ಮೂರನೇ ಪ್ರಶ್ನೆ, ಮೂಕಜ್ಜಿ ಕನಸುಗಳು ಕೃತಿಗೆ ಈ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಶಿವರಾಮ್ ಕಾರಂತ್. ವಂಶವೃಕ್ಷ ಕಾದಂಬರಿಯ ಮುಖ್ಯ ವಿಷಯವೇನು? ಸರಿಯಾದ ಉತ್ತರ ವಂಶ ಪರಂಪರೆ. ಪ್ರಶ್ನೆ 5, ಚೋಮನದುಡಿ ಕೃತಿಯಲ್ಲಿ ಚೋಮ ಯಾವ ವರ್ಗಕ್ಕೆ ಸೇರಿದ್ದಾನೆ? ಉತ್ತರ ದಲಿತ. ಪ್ರಶ್ನೆ 6, ಮಲ್ಯಗಳಲ್ಲಿ ಮದುಮಗಳು ಕೃತಿಯ ಪೃಷ್ಠಭೂಮಿ ಯಾವ ಪ್ರದೇಶ? ಸರಿಯಾದ ಉತ್ತರ ಮಲೆನಾಡು. ಪ್ರಶ್ನೆ 7, ಕಾರ್ವಾಲೋ ಕೃತಿಯಲ್ಲಿ ಕಾರ್ವಾಲೋ ಯಾರು? ಸರಿಯಾದ ಉತ್ತರ ವಿಜ್ಞಾನಿ. ಪ್ರಶ್ನೆ 8, ಹಯವದನ ನಾಟಕದ ಮೂಲ ಕಥೆ ಯಾವ ಗ್ರಂಥದಿಂದ? ಸರಿಯಾದ ಉತ್ತರ ಕಥಾ ಸರಿತ್ಸಾಗರ. ಪ್ರಶ್ನೆ 9, ಸಾರ್ಥ ಕಾದಂಬರಿಯ ಹಿನ್ನೆಲೆ ಯಾವ ಕಾಲಘಟ್ಟದ್ದಾಗಿದೆ? ಇದರ ಸರಿಯಾದ ಉತ್ತರ ಹರ್ಷವರ್ಧನ ಕಾಲ. 10ನೇ ಪ್ರಶ್ನೆ, ಗೃಹಭಂಗ ಕೃತಿಯ ರಚನಾಕಾರರು ಯಾರು? ಇದರ ಸರಿಯಾದ ಉತ್ತರ ಭೈರಪ್ಪ. ಪ್ರಶ್ನೆ ನಂಬರ್ 11, ಭಾರತೀ ಸುತ ಎಂಬ ಕಾವ್ಯನಾಮ ಯಾರದು? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ದ ರಾ ಬೇಂದ್ರೆ. ಪ್ರಶ್ನೆ ನಂಬರ್ 12, ಕನ್ನಡದ ಆಸ್ತಿ ಎಂದು ಕರೆಯಲ್ಪಡುವವರು ಯಾರು? ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮಾಸ್ತಿ. ಕ್ವಶನ್ ನಂಬರ್ 13, ಅವಸ್ಥೆ ಕಾದಂಬರಿಯ ಲೇಖಕರು ಯಾರು? ಇದರ ಸರಿಯಾದ ಉತ್ತರ ಅನಂತಮೂರ್ತಿ. ಕ್ವಶನ್ ನಂಬರ್ 14, ತಬರಣ ಕತೆ ಕೃತಿಯ ರಚನೆ ಮಾಡಿದವರು ಯಾರು? ಇದರ ಸರಿಯಾದ ಉತ್ತರ ಪೂರ್ಣಚಂದ್ರ ತೇಜಸ್ವಿ. ಕ್ವಶನ್ ನಂಬರ್ 15, ಮೋಹನ ಸ್ವಾಮಿ ಕೃತಿಯ ಪ್ರಮುಖ ವಿಷಯವೇನು? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ LGBTO ಬದುಕು. ಕ್ವಶನ್ ನಂಬರ್ 16, ಕಾನೂರು ಹೆಗ್ಗಡತಿ ಕೃತಿಯ ಲೇಖಕರು ಯಾರು? ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕುವೆಂಪು. ಕ್ವಶನ್ ನಂಬರ್ 17, ಘಟಶ್ರಾದ್ದ ಕಥೆಯ ಲೇಖಕರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಎ ಅನಂತಮೂರ್ತಿ. ಕ್ವಶನ್ ನಂಬರ್ 18, ಬೆಟ್ಟದ ಜೀವ ಕೃತಿಯಲ್ಲಿ ಇರುವ ಮುಖ್ಯ ವಿಷಯವೇನು? ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಾಡು ಜೀವನ. ಕ್ವಶನ್ ನಂಬರ್ 19, ನಿರಾಕರಣೆ ಕೃತಿಯ ಲೇಖಕರು ಯಾರು? ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಾರಾ ಅಬು ಬಕರ್. ಕೊನೆಯ ಪ್ರಶ್ನೆ 20, ಹೃದಯದೀಪ ಹಾಟ್ ಲ್ಯಾಂಪ್ 2025ರಲ್ಲಿ ಪಡೆದ ಪ್ರಶಸ್ತಿ ಯಾವುದು? ಆಪ್ಷನ್ಸ್ ಬಿ ಬುಕರ್ ಪ್ರಶಸ್ತಿ ಪಡೆದಿರ್ತಕ್ಕಂಥದ್ದು.